ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಮೊದಲ ಹಂತದ ಮತದಾನ ನಾಳೆ ನಡೆಯಲಿದೆ. ಅದಕ್ಕಿಂತ ಮುಂಚೆ ಒಂದು ಒಪಿನಿಯನ್ ಪೋಲ್ ಒಂದು ಬಂದಿದೆ. ಸಟ್ಟಾ ಬಜಾರ್ ತನ್ನ ಒಪಿನಿಯನ್ ಪೋಲನ್ನು ಪ್ರಕಟ ಮಾಡಿದೆ. ಈ ಸಟ್ಟಾ ಬಜಾರ್ನ ಒಪಿನಿಯನ್ ಪೋಲ್ನ ಪ್ರಕಾರ ಯಾರಿಗೆ ಅಧಿಕಾರ, BJPಯ ಸಂಖ್ಯೆಗಳೆಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಸಟ್ಟಾ ಬಜಾರ್ ಬೇರೆ ಒಪಿನಿಯನ್ ಪೋಲ್ಸ್ಗಳಿಗೆ ಹೋಲಿಸ್ಕೊಂಡ್ರೆ, ಬೇರೆ ಪೋಲ್ ಸ್ಟಾರ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಸಟ್ಟಾ ಬಜಾರ್ ಒಂದು ರೀತಿಯಾಗಿ ಇಲ್ಲಿಗಲ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂಥ ಒಂದು ಒಪಿನಿಯನ್ ಪೋಲ್ಗಳು ಬರ್ತವೆ ಇವತ್ತು. ಇವರ ಸ್ಯಾಂಪಲ್ ಸೈಜ್ಗಳ ಸಂಖ್ಯೆಗಳು ಕಡಿಮೆ ಇರ್ತವೆ, ಸೈಂಟಿಫಿಕ್ ಆಗಿರೋದಿಲ್ಲ. ಆದರೆ ಇತ್ತೀಚಿನ ಕೆಲವು ರಾಜ್ಯಗಳ ಇವರ ಪ್ರೆಡಿಕ್ಷನ್ ರಿಸಲ್ಟ್ಗೆ ಹತ್ತಿರವಾಗಿತ್ತು. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇವರು 120ರಿಂದ 140 ಸಂಖ್ಯೆ ಕೊಟ್ಟಿದ್ದರು. ಆಕ್ಯುರೇಟ್ ಆಗಿ ಸಂಖ್ಯೆ ಕೊಟ್ಟಂತಹ 2 ಒಪಿನಿಯನ್ ಪೋಲ್ಗಳಲ್ಲಿ ಇವರು ಕೂಡ ಒಬ್ಬರು. ಹಾಗಾಗಿ ಇವರ ಒಪಿನಿಯನ್ ಪೋಲ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಇವರ ಪ್ರಕಾರ BJP 127ರಿಂದ 130 ಸಂಖ್ಯೆಗಳನ್ನು ಪಡೆದುಕೊಳ್ಳುತ್ತೆ. 21ರ ಚುನಾವಣೆಗಳಿಗೆ ಹೋಲಿಸ್ಕೊಂಡ್ರೆ BJP ಹೈ ಜಂಪ್ ಮಾಡುತ್ತೆ. ಆದರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಲಿಕ್ಕೆ BJP ಕೈಲಿ ಸಾಧ್ಯವಾಗಲ್ಲ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ನೀವು ನೋಡಿದ್ರೆ BJPಗೆ ಸಂಬಂಧಪಟ್ಟಂತೆ ಆರಂಭಿಕವಾಗಿ ಬಂದಂಥ ಒಂದು ಒಪಿನಿಯನ್ ಪೋಲ್, ನಂತರ ಬಂದಂಥ ಒಪಿನಿಯನ್ ಪೋಲ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಅವರ ಸಂಖ್ಯೆಗಳು ನಿಧಾನಗತಿಯಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಬರ್ತಾ ಇದೆ. 108ರಿಂದ 115, 120 ಸಂಖ್ಯೆಗಳು ಬಂತು. ಬಳಿಕ ಅವರದ್ದೇ ಒಂದು ಆಂತರಿಕ ಸರ್ವೆಯಲ್ಲಿ 125ರ ಸಂಖ್ಯೆಗಳು ಬಂದಿತ್ತು BJPಗೆ. ಈ ಒಂದು ಒಪಿನಿಯನ್ ಪೋಲ್ನ ಪ್ರಕಾರ BJP 127ರಿಂದ 130, ಅಂದರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಲಿಕ್ಕೆ BJPಗೆ ಇನ್ನೂ 18ರಿಂದ 20 ಸಂಖ್ಯೆಗಳು ಕಡಿಮೆಯಾಗಬಹುದು. BJP ಯೋಚನೆ ಮಾಡಿರ್ಬೋದು, ಇದು ಒಂದು ರೀತಿಯಾಗಿ ನಮ್ಮ ಫಾರೇ ಬಂದಿದೆ, ಇನ್ನು 18-20 ಕ್ಷೇತ್ರಕ್ಕೆ ವರ್ಕ್ ಮಾಡಿದ್ರೆ ನಮಗೆ ಸಿಗತ್ತೆ ಅಂತ BJPಗೆ ಅನ್ನಿಸಿರ್ಬೋದು. TMCಯ ಸಂಖ್ಯೆಗಳು 158ರಿಂದ 161. 21ರ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದ್ರೆ ತೃಣಮೂಲ ಕಾಂಗ್ರೆಸ್ನ ಸಂಖ್ಯೆಗಳು ಗಣನೀಯವಾಗಿ ಕಡಿಮೆ ಆಗುತ್ತೆ. 2021ರಲ್ಲಿ BJPಯ ಅತಿ ದೊಡ್ಡ ಅಲೆ ಇದ್ದರೂ ಕೂಡ 215 ಸಂಖ್ಯೆಯನ್ನು ದಾಟಿತ್ತು TMC. ಆದರೆ ಈ ಬಾರಿ 161ಕ್ಕೆ ನಿಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಒಪಿನಿಯನ್ ಪೋಲ್ ಹೇಳ್ತಾ ಇದೆ. ಇಲ್ಲಿವರೆಗೆ ಬಂದಂತಹ ಒಪಿನಿಯನ್ನ ಪೋಲ್ಸ್ಗಳ ಪ್ರಕಾರ ಮಮತಾ ಬ್ಯಾನರ್ಜಿ ಸರಳ ಬಹುಮತದೊಂದಿಗೆ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂಥೇಳಿ ಒಪಿನಿಯನ್ಸ್ ಪೋಲ್ಗಳು ಹೇಳ್ತಾ ಇದೆ. ಆದರೆ BJPಯು ಕೂಡ ಕ್ಲೋಸ್ಲಿ ಫೈಟ್ ಕೊಡ್ತಾ ಇದೆ. 21ರಲ್ಲೂ ಸಹ ಇದೇ ಕಥೆ ಆಗಿತ್ತು. ಎಲ್ಲ ಕೆಲವು ಎಕ್ಸಿಟ್ ಪೋಲ್ಗಳನ್ನು ಹೊರತುಪಡಿಸಿ BJP ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಅಂತ ಹೇಳಿ ಭವಿಷ್ಯವನ್ನು ನುಡಿತಾ ಇತ್ತು. ಆದರೆ ಎಲ್ಲ ಸಮೀಕ್ಷೆಗಳು ಕೂಡ ಉಲ್ಟಾ ಆಯಿತು. ಸರಳ ಬಹುಮತ ಅಲ್ಲ, ಲ್ಯಾಂಡ್ಸ್ಲೈಡ್ ವಿಕ್ಟರಿ ಮೂಲಕ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳವನ್ನು ಗೆದ್ದುಕೊಂಡ್ರು. ಇನ್ನು ಇಲ್ಲಿ ಆಶ್ಚರ್ಯಘಾತಕವಾಗಿ ನೋಡಬೇಕಾಗಿರುವಂಥ ಸಂಗತಿ, ಕಾಂಗ್ರೆಸ್ 4ರಿಂದ 6. ಇದು ಕಾಂಗ್ರೆಸ್ ಸಂಖ್ಯೆಗಳ ಅಥವಾ ಇನ್ನುಳಿದ ಎಲ್ಲ ಪಾರ್ಟಿಗಳ ಸಂಖ್ಯೆಗಳ ಅನ್ನೋದು ಮಾತ್ರ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ಪಾರ್ಟಿಗಳ ಸಂಖ್ಯೆ ಅಂತ ತೆಗೆದುಕೊಳ್ಳೋದೇ ಆದರೆ, ಇನ್ನುಳಿದಂತಹ ಪಕ್ಷಗಳ ಸಂಖ್ಯೆಗಳು 4ರಿಂದ 6 ತೆಗೆದುಕೊಳ್ಳೋದೇ ಆದರೆ AIMMM ಮತ್ತು ಹುಮಾಯೂನ್ ಕಬೀರ್ TMCಗೆ ಡ್ಯಾಮೇಜೇ ಮಾಡಲ್ಲ ಅನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ. ನಾವು ಹೇಳ್ತಾ ಇದ್ವಲ್ಲ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಈ ಬಾರಿ ದ್ವಿಕೋಣ ಸ್ಪರ್ಧೆ ಏರ್ಪಡುತ್ತೆ. TMC ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಮಮತಾ ಬ್ಯಾನರ್ಜಿಗೆ ದೊಡ್ಡ ಹೊಡೆತವನ್ನು AIMMM ಕೊಡ್ತಾರೆ ಅಂತ. ಬಟ್ ಈ ಸರ್ವೆಗಳ ಪ್ರಕಾರ ಮತ್ತು ಹಿಂದಿನ ಸರ್ವೆಗಳ ಪ್ರಕಾರವೂ ಕೂಡ AIMMM ಮಮತಾ ಬ್ಯಾನರ್ಜಿಗೆ ಡ್ಯಾಮೇಜೇ ಮಾಡ್ತಾ ಇಲ್ಲ. BJPಯ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಒಟ್ಟಾರೆ ಒಂದು 89 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿದೆ. ಅಲ್ಲಿ ಮಮತಾ ಬ್ಯಾನರ್ಜಿಗೆ 74ರಿಂದ 76 ಸ್ಥಾನಗಳು ಅವರು ಗೆದ್ದುಕೊಂಡಿದ್ದಾರೆ. BJPಯಲ್ಲಿ 2 ಸ್ಥಾನಗಳನ್ನು ಗೆದ್ದಿರುವಂಥದ್ದು. ಆ ಸಂಖ್ಯೆಗಳೇನಿದೆಯಲ್ಲ 74ರಿಂದ 76, ಅಲ್ಲಿ BJP ಮೈನಸ್ ಮಾಡಲಿಕ್ಕೆ ನೋಡ್ತಾ ಇತ್ತು ಮಮತಾ ಬ್ಯಾನರ್ಜಿ ಅವರದು. AIMMM ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ BJPಯ ಲೆಕ್ಕಾಚಾರ ಆಗಿತ್ತು. ಆದರೆ ಅವೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. BJPಗೆ ಅಧಿಕಾರಕ್ಕೆ ಬರಬೇಕಂದ್ರೆ BJP ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ TMC ಸಂಖ್ಯೆಗಳು ಕಡಿಮೆ ಆಗಬೇಕು. ಅದು ಹುಮಾಯೂನ್ ಕಬೀರ್ ಮಾಡಬೇಕು ಮತ್ತು AIMMM ಮಾಡಬೇಕು. ಅವರಿಬ್ಬರು ಕೂಡ ಜಂಟಿಯಾಗಿ ಬರ್ತಾ ಇಲ್ಲ, ಇವರಿಬ್ಬರು ಕೂಡ ಪ್ರತ್ಯೇಕವಾಗಿ ಬರ್ತಾ ಇದ್ದಾರೆ. ಆ ಲೆಕ್ಕಾಚಾರ ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ಇನ್ನು ಈ ಸಟ್ಟಾ ಬಜಾರ್ನ ಸಮೀಕ್ಷೆಯ ಹಿಂದಿನ ಸ್ಟ್ರೈಕ್ ರೇಟ್ಗಳನ್ನು ನೋಡೋದೇ ಆದರೆ
ಒಂದು ರೀತಿಯಾಗಿ ಅನ್ಸೈಂಟಿಫಿಕ್ ಆಗಿ ಇವರ ನಂಬರ್ಸ್ಗಳ ಡಾಟಾ ಕ್ಯಾಲ್ಕುಲೇಷನ್ ಇರ್ತವೆ, ಅವೆಲ್ಲ ಒಂದು ರೀತಿ ಆದರೆ ಬಟ್ ರಿಸಲ್ಟಿಗೆ ಹತ್ತಿರ ಕೊಡ್ತಾ ಇದ್ದಾರೆ ಇವರು. ಪಂಜಾಬ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಎಲ್ಲವೂ ಕೂಡ ಇವರು ಪ್ರೆಡಿಕ್ಟ್ ಮಾಡಿದ ಸಂಖ್ಯೆಗಳೇ ಬಂದಿದೆ. ಇವರ ಸಂಖ್ಯೆಗಳು ದಿನಕ್ಕೆ ದಿನಕ್ಕೆ ಬದಲಾಗ್ತಾ ಇರ್ತವೆ. ಈ ಸಟ್ಟಾ ಬಜಾರ್ ಅಂದರೆ ಏನಂದರೆ ಒಂದೇ ರೀತಿಯ ಸರ್ವೆ ಅಲ್ಲ, ಇದು ಬೇರೆ ಬೇರೆ ರೀತಿ. ರಾಜಸ್ಥಾನ್ ಒಂದಿದೆ, ಮುಂಬೈನ ಒಂದು ಸಟ್ಟಾ ಬಜಾರ್ ಬೇರೆ ಇದೆ. ಇದು ಬೆಟ್ಟಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಅದೇ ರೀತಿ ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯಲಿರುವಂತಹ ಮೊದಲ ಹಂತದ, ಅಂದರೆ 23ನೇ ತಾರೀಕು ನಡೆಯಲಿರುವಂತಹ ಮೊದಲ ಹಂತದ ಮತದಾನವೇ ಬಿ ಜೆ ಪಿಗೆ ಕ್ರೂಷಿಯಲ್. ಹಿಂದೂ ಬಾಹುಳ್ಯ ಕ್ಷೇತ್ರಗಳು ಹೆಚ್ಚು ಬರ್ತಾವಲ್ಲಿ, ಅಲ್ಲೇ ಬಿ ಜೆ ಪಿಗೆ ಭವಿಷ್ಯ ನಿರ್ಧಾರ ಆಗುವಂಥದ್ದು. 29ನೇ ತಾರೀಕು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು ಬರ್ತವೆ, ಅಲ್ಲಿ ಬಿ ಜೆ ಪಿಯ ಆ್ಯಕ್ಟಿವ್ ಮತ್ತು ಪ್ರೆಸೆನ್ಸ್ ಅಷ್ಟೇನಿಲ್ಲ. ಇಲ್ಲಿ ಕ್ರೂಷಿಯಲ್ ಆಗಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಡಿಸೈಡ್ ಮಾಡೋರೆ ಗಡಿಭಾಗದಲ್ಲಿ ಇರುವಂತಹ ಜಿಲ್ಲೆಗಳು. ಮಾಲ್ಡಾ, ನಾರ್ತ್ 24 ಪರಾಂಗಣ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಬಿ ಜೆ ಪಿಗೆ ಕಬ್ಬಿಣದ ಕಡಲೆ. ಅಲ್ಲಿ ಬಿ ಜೆ ಪಿಗೆ ಸಂಖ್ಯೆಗಳಿಲ್ಲ ಅಂತ ಇಲ್ಲ, ಅಲ್ಲಿ ಬಿ ಜೆ ಪಿಗೆ ಸಂಖ್ಯೆಗಳಿದೆ. ಅಲ್ಲಿ ಬಿ ಜೆ ಪಿ ಸಂಖ್ಯೆಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಪಡೆದುಕೊಳ್ಬೇಕು. ಬಿ ಜೆ ಪಿಯನ್ನು 21ರಲ್ಲಿ ಕೈ ಹಿಡಿದಂಥವರು ಮತುವಾ ಸಮುದಾಯದವರು. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿಯ ಕೈ ಹಿಡಬೇಕು. SC/ST ಪ್ರಾಬಲ್ಯ ಕ್ಷೇತ್ರಗಳು ಸಹ ಬಿ ಜೆ ಪಿಯ ಸಂಖ್ಯೆಗಳು ಜಾಸ್ತಿ ಇದ್ವು, ಇನ್ನೂ ಸಹ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಂದಂತಹ ಯಾವುದೇ ಒಪಿನಿಯನ್ ಪೋಲ್ಸ್ ಸಹ ಬಿ ಜೆ ಪಿ ಸರಳ ಬಹುಮತವನ್ನು ಪಡೆದುಕೊಳ್ಳುತ್ತೆ ಅಂತ ಭವಿಷ್ಯವನ್ನು ನುಡಿತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ನಮಸ್ಕಾರ.